ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಕುಟುಂಬದವರು ಕಷ್ಟದಲ್ಲಿ ಒದ್ದಾಡ್ತಿದ್ರು ಅಂತ ಅಂದ್ಕೊಳ್ಳೋಣ. ಅಥವಾ ಭಗವಂತನಿಗೆ ಮುಂದೆ ನಿಮ್ಮ ಕುಟುಂಬದವರಿಗೆ ಅಥವಾ ನಿಮ್ಮ ತಂದೆ ತಾಯಿಗೆ ಕಷ್ಟ ಬರುತ್ತೆ ಅಂತ ಅನ್ನಿಸ್ತು ಅಂತ ಅಂದ್ಕೊಳ್ಳೋಣ. ಆಗ ಇವ್ರನ್ನ ಈ ಕಷ್ಟದಿಂದ ಹೆಂಗೆ ಹೊರಗಡೆ ಕರ್ಕೊಂಡ್ಬರೋದಪ್ಪ, ಅಥವಾ ಈ ಭವಿಷ್ಯದಲ್ಲಿ ಬರೋ ಕಷ್ಟದಿಂದ ಹೆಂಗೆ ಕಾಪಾಡಬೇಕಪ್ಪ ಅಂತ ಯೋಚನೆ ಮಾಡಬೇಕಾದ್ರೆ ನೀವು ಕಾಣಿಸ್ಕೊಳ್ತೀರ ಅವನ ಪಕ್ಕ. ಸರಿ, ಇವನು ಇವ್ರ ಕುಟುಂಬಕ್ಕೆ ಹೋದರೆ ಅಥವಾ ಈಕೆ ಇವ್ರ ಕುಟುಂಬಕ್ಕೆ ಹೋದರೆ ಮುಂದೆ ಅವರು ಒಳ್ಳೆಯದಾಗುತ್ತೆ, ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ, ಆ ಕೆಪಬಿಲಿಟಿ ಇದೆ, ಆ ಸ್ಥೈರ್ಯ ಧೈರ್ಯ ಎಲ್ಲವೂ ಇದೆ ಅಂತ ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸ್ತಾನೆ ಭೂಮಿಗೆ, ಈ ಕುಟುಂಬಕ್ಕೆ, ನೀವಿರೋ ಕುಟುಂಬಕ್ಕೆ, ನಿಮ್ಮ ತಂದೆ ತಾಯಿ ಹತ್ರ. ಈಗ ಯೋಚನೆ ಮಾಡಿ, ಭಗವಂತ ನಿಮ್ಮನ್ನು ಆ ಥರ ಆರಿಸಿ ಕಳಿಸಿದಾಗ ಏನು ಅಂದ್ಕೊಂಡಿದ್ನೋ ಅದ್ರ ಪ್ರಕಾರ ಬದುಕ್ತಾ ಇದ್ದೀರಾ ಅಂತ, ನಿಮ್ಮ ಬಗ್ಗೆ ನೀವೇ ಅಂತಹ ಭರವಸೆನ ಇಟ್ಕೊಂಡಿದ್ದೀರಾ ಅಂತ, ಭಗವಂತನ ಅಂದ್ಕೊಂಡು ಕಳಿಸಿರೋದನ್ನ ಸತ್ಯ ಮಾಡ್ತಾ ಇದ್ದೀರಾ ಅಥವಾ ಸುಳ್ಳು ಮಾಡ್ತಾ ಇದ್ದೀರಾ ಅಂತ. ಸತ್ಯ ಮಾಡ್ತಾ ಇದ್ದೀರಾ ಅಂತಂದರೆ, ಅದರ ಬದುಕ್ತಾ ಇಲ್ಲ ಅಂತಂದರೆ ಒಂದ್ಸರಿ ನಿಮ್ಮನ್ನು ನೀವೇ ನೋಡ್ಕೊಳ್ಳಿ. ಕನ್ನಡಿ ಮುಂದೆ ನಿಂತು ಸರಿಯಾಗಿ ನೋಡ್ಕೊಳ್ಳಿ. ಯೋಚನೆ ಮಾಡೋ ರೀತಿ ಬದಲಾಯಿಸ್ಕೊಳ್ಳಿ. ನಿಮ್ಮ ಕೈಲಿ ಆಗತ್ತೆ, ಆಗದಿರೋದೇನೂ ಇಲ್ಲ. ಸ್ವಲ್ಪ ಯೋಚನೆ ಮಾಡಿ.